ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ರಾಮನಿಗೆ ಜಗತ್ತು ಅಂದ್ರೇನು, ಪರಮಾತ್ಮ ಅಂದ್ರೇನು, ಯಾವ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಇಲ್ಲದ ಜಗತ್ತು ಇದ್ದಂತೆ ಕಾಣ್ತದೆ, ಜಗತ್ತಿನೊಳಗೆ ಪರಮಾತ್ಮ ಯಾವ ರೀತಿಯಲ್ಲಿ ಮಿಳಿತವಾಗಿದ್ದಾನೆ, ಎಳ್ಳಿನಲ್ಲಿ ಎಣ್ಣೆ ಇರುವಂತೆ ಜಗತ್ತು ಹೇಗಿದೆ, ಎಳ್ಳಿನಂತಿದೆ, ಪರಮಾತ್ಮ ಎಣ್ಣೆ ರೂಪದಲ್ಲಿದ್ದಾನೆ. ಅಂದರೆ ಜಗತ್ತಿನೊಳಗೆ ಸಂಪೂರ್ಣವಾಗಿ ಎಲ್ಲದರಲ್ಲೂ ಸೇರಿಕೊಂಡಿದ್ದಾನೆ ಅಂತ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ರು. ಅಂತಹವನನ್ನು ತನ್ನೊಳಗೆ ಉದಯ ಅಸ್ತಮಯ ಎಂಬ ಎರಡೂ ಸ್ಥಿತಿಗಳಿಲ್ಲದವನು, ಅವನ ಮನಸ್ಸು ಬ್ರಹ್ಮದಲ್ಲಿ ನೆಲೆಯಾಗಿರುವುದರಿಂದ ಅದು ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ. ಪರಮಾತ್ಮ ಉದಯಿಸಿದ್ನ, ಸೂರ್ಯ ಉದಯವಾಯಿತು ಅಂತೀವಿ, ಸೂರ್ಯಾಸ್ತ ಆಯಿತು ಅಂತೀವಿ. ಆದರೆ ಆಕಾಶಕಾಯಗಳಲ್ಲಿ ಸೂರ್ಯನ ಸ್ಥಿತಿ ಸ್ಥಿರವಾಗಿರ್ತದೆ. ಆಕಾಶಕಾಯಗಳು ತಿರುಗೋದ್ರಿಂದ ಆ ಕಾಯಗಳಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆ ಸೂರ್ಯ ಉದಯ ಆಯಿತು, ಸೂರ್ಯಾಸ್ತ ಆಯಿತು ಅಂತ ನಾವು ಹೇಳ್ತೀವಿ. ಈಗ ಇದೇ ಸೈನ್ಸ್ ಏನು ಹೇಳ್ತದೆ, ಇದೇ ವಿಜ್ಞಾನ ಏನು ಹೇಳ್ತದೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಸೂರ್ಯೋದಯ ಕಾಲ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಸೂರ್ಯಾಸ್ತಮ ಕಾಲ. ಇದು ಸೈನ್ಸೇ ಹೇಳ್ತಾ ಇರೋದು. ಅದೇ ಸೈನ್ಸ್ ಹೇಳ್ತದೆ ಸೂರ್ಯ ತಿರುಗೋದಿಲ್ಲ, ಸೂರ್ಯ ತಟಸ್ಥ ಇದ್ದ ಜಾಗದಲ್ಲೇ ಇದ್ದಾನೆ, ಆಕಾಶಕಾಯಗಳು ಸೂರ್ಯನ ಸುತ್ತವೆ ಅಂತ. ಹಾಗಾದರೆ ಈ ಮಾತು ನಿಜನೋ, ಈ ಮಾತು ನಿಜ ಅಂದರೆ ಎರಡೂ ಮಾತು ನಿಜ. ಯಾಕೆ? ಈಗ ಸೂರ್ಯ ಉದಯವಾಯಿತು, ಸೂರ್ಯಾಸ್ತವಾಯಿತು ಅಂತ ಹೇಳಿದಾಗ ಆ ಉದಯಾಸ್ತಗಳು ಅಂತ ಏನು ಕರಿತೀವಲ್ಲ, ಆ ಸಂದರ್ಭದಲ್ಲಿ ಆಗತಕ್ಕಂಥ ಕಾರ್ಯಗಳು ನಡೀತವೆ. ಆದರೆ ಆಕಾಶಕಾಯಗಳೇ ತಿರುಗಿ ಸೂರ್ಯನಿಗೆ ಉದಯಾಸ್ತದ ಕ್ರಿಯೆಯನ್ನು, ಚಾಲನೆಯನ್ನು ಕೊಟ್ಟಿದ್ದಾವೆ, ಹೆಸರನ್ನು ಕೊಟ್ಟಿದ್ದಾವೆ. ಉದಯವಾದ ಸೂರ್ಯೋದಯ ಆಯಿತು, ಸೂರ್ಯಾಸ್ತಮವಾಯಿತು ಅನ್ನುವುದು ಆಕಾಶಕಾಯಗಳು ತಿರುಗ್ತಾ ಇರೋದು ಸೂರ್ಯನಿಗೆ ಉದಯಾಸ್ತಗಳ ಒಂದು ಆರೋಪ ಆತನ ಮೇಲೆ. ಆದರೆ ನಿಜವಾಗಿಯೂ ಸೂರ್ಯ ಉದಿಸೋದಿಲ್ಲ, ಏನೂ ಇಲ್ಲ. ಇದೇ ರೀತಿಯಲ್ಲಿ ಪರಮಾತ್ಮ ಅಂತಕ್ಕಂಥವನು ಎರಡೂ ಸ್ಥಿತಿಗಳಿಲ್ಲದವನು. ಅವನು ಉದಯವೂ ಆಗೋದಿಲ್ಲ, ಅಸ್ತಮವೂ ಆಗೋದಿಲ್ಲ. ಉದಯಾಸ್ತಗಳಾಗುವುದು ಯಾವುವು? ಶರೀರಗಳೇ, ಜಗತ್ತುಗಳೇ. ಪರಮಾತ್ಮ ಯಥಾಸ್ಥಿತಿಯಲ್ಲಿದ್ದಾನೆ, ಸರ್ವವ್ಯಾಪಕನಾಗಿದ್ದಾನೆ. ಜಗತ್ತುಗಳು ಕಾಣಿಸ್ಕೊಳ್ತವೆ, ಜಗತ್ತಿನ ಸರ್ವ ಜೀವರಾಶಿಗಳು ಕಾಣಿಸ್ಕೊಳ್ತವೆ, ಅಲ್ಲೇ ಕಂಡು ಅಲ್ಲೇ ಅಣಗ್ತಾ ಇರ್ತವೆ. ಅವುಗಳಿಗೆ ಏನು ಕಾಣ್ತದೆ? ಪರಮಾತ್ಮನು ಹೋಗುವವನು, ಬರುವವನು, ದೂರದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಈ ರೀತಿಯಲ್ಲಿ ನಾನಾ ಬಗೆಯಲ್ಲಿ ಸಂಕಲ್ಪಕ್ಕೆ ಅವು ಎಣೆ ಮಾಡಿಕೊಡ್ತವೆ. ಆದರೆ ಇಲ್ಲಿ ಪರಮಾತ್ಮ ಎರಡೂ ಸ್ಥಿತಿಗಳಿಲ್ಲದವನು. ಅಂಥವನು ತನ್ನೊಳಗೆ ಉದಯವೂ ಆಗೋದಿಲ್ಲ, ಅಸ್ತವೂ ಆಗೋದಿಲ್ಲ, ಮತ್ತು ಎರಡೂ ಸ್ಥಿತಿಗಳು ಇಲ್ಲದವನು. ಅವನ ಮನಸ್ಸು ಬ್ರಹ್ಮದಲ್ಲಿ ನೆಲೆಯಾಗುವುದರಿಂದ ಅದು ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ. ಯಾವಾಗ ಒಬ್ಬ ಸಾಧಕನ ಮನಸ್ಸು ಪರಮಾತ್ಮನಲ್ಲಿ, ಆ ಸೂಕ್ಷ್ಮದಲ್ಲಿ, ಆ ಬಯಲಿನಲ್ಲಿ, ನಿರ್ಬಯಲಿನಲ್ಲಿ ನೆಲೆಗೊಳ್ತದೋ ಆಗ ಪರಮಾತ್ಮನೆಂಬುವನು ಉದಯಾಸ್ತಗಳಿಲ್ಲದೆ ಹುಟ್ಟದ. ಉದಯವಾದ ಅಂತ ಹೇಳಿದ್ರೆ ಅಸ್ತಮ ಆಗಲೇಬೇಕು, ಅಸ್ತಮವಾದ ಅಂದರೆ ಉದಯ ಆಗಲೇಬೇಕು. ಆದರೆ ಇಲ್ಲಿ ಸರ್ವಕಾಲದಲ್ಲೂ ಇರ್ತಾನಲ್ಲ, ಹಾಗೇನವನು ಉದಯಿಸುವುದೂ ಇಲ್ಲ, ಅಸ್ತಮ ಆಗುವುದೂ ಇಲ್ಲ. ಮತ್ತೆ ಹೇಗಿರ್ತಾನೆ? ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಒಂದೇ ರೀತಿಯಲ್ಲಿರ್ತಾನೆ. ಈ ಸ್ಥಿತಿ ಕಂಡು ಬರ್ತದೆ ಯಾರಿಗೆ? ಸಾಧಕನಿಗೆ. ಯಾವನಿಗೆ ಬ್ರಹ್ಮದಂತೆಯೇ ಸರ್ವಶೂನ್ಯತ್ವವು ಲಭಿಸಿರುವುದೋ, ಯಾವನು ಬ್ರಹ್ಮದಂತೆ ಶೂನ್ಯ ಒಪ್ಪುವೋ, ಅಂದರೆ ನಾಮರೂಪರಹಿತನೆಂದು ಉಳಿಯುವನೋ, ಆತನು ಇಲ್ಲಿದ್ದರೂ ಮಹಾತ್ಮನು. ಇಲ್ಲಿದ್ದರೂ ಮಹಾತ್ಮನೇ, ಎಲ್ಲಿದ್ದರೂ ಮಹಾತ್ಮನೇ. ಈ ಸ್ಥಿತಿಯನ್ನು ತಲುಪಬೇಕು. ಈ ಸ್ಥಿತಿಯನ್ನು ತಲುಪಬೇಕಾದ್ರೆ ಏನು ಮಾಡಬೇಕು? ಪುರುಷ ಪ್ರಯತ್ನಪಟ್ಟು ಮಹತ್ತರವಾದ ಸಾಧನೆಯನ್ನು ಮಾಡಬೇಕು. ಇಲ್ಲಿ ಯಾವುದೋ ಬೆಟ್ಟ ಗುಡ್ಡವನ್ನು ಉರುಳಿಸ್ಬಿಡ್ತೀನಿ ನಾನು ಅಂತ ಹೇಳೋದಲ್ಲ, ಅದು ದೇಹ ಬಲವೇ ಸರಿ. ಆದರೆ ಮನಸ್ಸಿನ ಬಲ ಇದೆಯಲ್ಲ, ಮನಸ್ಸಿನ ಬಲ ಇದ್ರೇ ದೇಹ ಬಲವೂ ಕೂಡ ಕೆಲಸ ಮಾಡೋದು. ಅದೇ ಮನಸ್ಸಿನ ಬಲವನ್ನು, ಮನಸ್ಸಿನಲ್ಲಿ ನಡೆಯತಕ್ಕಂಥ ವಿಚಾರಗಳನ್ನು, ಚಿಂತನೆಗಳನ್ನ ಅವುಗಳನ್ನ ತಿಳಿದು ಅವುಗಳನ್ನ ನಿಲ್ಲಿಸುವ ಪ್ರಯತ್ನ ಮಾಡಿದರೆ, ದೇಹ ಬಲದ ಮೇಲೆ ಉಪಯೋಗಿಸುವ ಮಾನಸಿಕ ಬಲವನ್ನು ಮನಸ್ಸಿನ ಮೇಲೆ ಹಾಕಿದ್ದೆ ಆದರೆ ನಾವು ಉನ್ನತ ಸಾಧನೆಯನ್ನು ಮಾಡಬಹುದು. ದೇಹದ ಮೇಲೆ ಪ್ರಯೋಗ ಮಾಡ್ತೀವಿ, ಮನಸ್ಸು ಮಾಡಲಿಲ್ಲ ಅಂದ್ರೆ ಒಂದು ಸಣ್ಣ ಹುಲ್ಕಡ್ಡಿನೂ ಎತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಕೇವಲ ಈ ಶರೀರ ಯಾವ ಕೆಲಸವನ್ನು ಮಾಡೋದಿಲ್ಲ, ಮನಸ್ಸು ಮಾಡಬೇಕು. ಈ ಹುಲ್ಕಡ್ಡಿಯನ್ನು ಎತ್ತು ಪಕ್ಕಕ್ಕೆ ಇಡಬೇಕಾದ್ರೂ ಮನಸ್ಸು ಮಾಡಬೇಕು. ದೇಹದ ಮೂಲಕ ಈ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸನ್ನು ಉಪಯೋಗಿಸ್ತೀವಿ. ಅದೇ ಮನಸ್ಸಿನಲ್ಲಿ ನಡೆಯತಕ್ಕಂಥ ಚಿಂತೆಗಳನ್ನು, ವಿಚಾರಗಳನ್ನು, ಸಂಕಲ್ಪಗಳನ್ನ
ನಿಲ್ಲಿಸಿ ನೋಡಿದ್ರೆ ಏನಾಗುತ್ತೆ, ಚಿಂತನೆ ಮಾಡಿದ್ರೆ ಏನಾಗುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಉತ್ಪತ್ತಿ ಆಗುತ್ತೆ. ಯಾಕೆ ಹೊಸದಾಗಿ ಎಣಿತಾ ಇರ್ತೀವಿ. ಈಗ ಬಂದಿರತಕ್ಕಂಥ ವೈಜ್ಞಾನಿಕವಾದ ಸಂಶೋಧನೆಗಳೆಲ್ಲ ಅದೇ ಆಗಿರೋದು. ಸಂಕಲ್ಪ ಮಾಡ್ತಾರೆ, ವಿಚಾರ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಹೊಸದಾಗಿ ಏನೋ ಒಂದು ಕಂಡುಹಿಡಿತಾರೆ, ಏನೋ ಒಂದು ಆಗ್ತಾನೆ ಇರ್ತದೆ. ಅದೇ ಮನಸ್ಸನ್ನು ನಿಲ್ಲಿಸಿದ್ದೇ ಆದರೆ ಅಗಾಧವಾದಂಥ ಪರಮಾತ್ಮನ ಶಕ್ತಿಯೇ ತಾನೆಂಬ ಅರಿವು ಕೂಡ ಬರ್ತದೆ. ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಕೂಡ ಮಾಡಿ ನೋಡಬೇಕು. ಮನಸ್ಸಿನ ಮೇಲೆ ಪ್ರಯೋಗ ಮಾಡಬೇಕು. ಮನಸ್ಸಿನ ಮುಖಾಂತರ ಮನಸ್ಸಿನ ಮೇಲೆ ಪ್ರಯೋಗ ಮಾಡಬೇಕು. ನಾವೆಲ್ಲ ಈಗ ದೇಹದ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ. ಆ ದೇಹದ ಮೇಲೆ ಪ್ರಯೋಗ ಮಾಡಿ ದೇಹದಿಂದ ಬಾಹ್ಯ ಜಗತ್ತಿನ ಮೇಲೆ ಅದನ್ನು ನಾವು ಕ್ರಿಯಾರೂಪಕ್ಕೆ, ಕಾರ್ಯರೂಪಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ಪರಮಾತ್ಮನನ್ನು ಯಾರು ಈ ರೀತಿಯಲ್ಲಿ ತಿಳಿತಾನೋ ಅವನು ಎಲ್ಲಿದ್ದರೂ ಮಹಾತ್ಮನೇ ಆಗಿರ್ತಾನೆ. ಆತನು ಭಾವದ್ವೈತದಲ್ಲಿ ನಿಂತವನು. ಸುಷುಪ್ತಿಯಲ್ಲಿರುವಂತೆ ಆತನ ವೃತ್ತಿಯು ಶೂನ್ಯವಾಗಿರುವುದು. ಸುಷುಪ್ತಾವಸ್ಥೆಯಲ್ಲಿ ಯಾರು ಯಾವ ಕೆಲಸಗಳನ್ನು ಮಾಡೋದಿಲ್ಲ, ಕನಸನ್ನೂ ಕಾಣೋದಿಲ್ಲ. ಅಲ್ಲಿ ಕೇವಲ ನಿದ್ರೆಯ ಸುಖವನ್ನಷ್ಟೇ ಅನುಭವಿಸ್ತಾ ಇರ್ತಾರೆ. ಇಲ್ಲಿಯೂ ಕೂಡ ಆತ್ಮಜ್ಞಾನವನ್ನು ಪಡೆದಂಥ ವ್ಯಕ್ತಿ ಅವನು ಯಾವ ಸ್ಥಿತಿಯಲ್ಲಿರ್ತಾನೆ ಅಂದರೆ ಏನನ್ನೂ ಅವನು ಒಳಗಾಗೋದಿಲ್ಲ, ಯಾವ ವಿಕಾರಕ್ಕೂ ಒಳಗಾಗೋದಿಲ್ಲ. ಅವನು ವೃತ್ತಿ ಶೂನ್ಯನಾಗ್ತಾನೆ. ಆತನು ವ್ಯವಹಾರ ಮಾಡುತ್ತಿದ್ದರೂ ಕನ್ನಡಿಯಲ್ಲಿ ಕಾಣಿಸುವವನಂತೆ ಯಾವುದರಿಂದಲೂ ಸಂಕ್ಷೋಭವನ್ನು ಹೊಂದುವುದಿಲ್ಲ. ಕೆಲಸವನ್ನು ಮಾಡ್ತಿರ್ತಾನೆ, ವಿಕಾರಗೊಳ್ಳೋದಿಲ್ಲ. ಅದು ದೊಡ್ಡ ಒಂದು ಸ್ಥಿತಿ. ಅದು ಈಗ ನಾವು ಕೆಟ್ಟದ್ದು ನಡೀತಾ ಇದ್ದರೆ ಕ್ಷೋಭೆಗೊಳ್ತೀವಿ, ಕೋಪ, ದುಃಖ ಎಲ್ಲಕ್ಕೂ ಒಳಗಾಗಿರ್ತೀವಿ. ಸ್ವಲ್ಪ ಒಳ್ಳೆಯದಾಗಿತ್ತು ಅಂದರೆ ಆನಂದ ತುಂದಿಲೆಂದರಾಗ್ಬಿಡ್ತೀವಿ, ಹೌದು ತಾನೆ? ಆದರೆ ನಿಜವಾದ ಜ್ಞಾನಿಯಾದಂಥ ವ್ಯಕ್ತಿ ಆ ಕಾರ್ಯವನ್ನು ಕಾರ್ಯದಂತೆಯೇ ಮಾಡಿರ್ತಾನೆ. ಅಲ್ಲಿ ಯಾವುದೇ ತರಕ್ಕೂ ಯಾವುದೇ ಕಾರಣದಿಂದಲೂ ಅಲ್ಲಿ ಅವನು ಅಂಟಿಕೊಳ್ಳೋದಿಲ್ಲ. ದುಃಖಕ್ಕೂ ಅಂಟಿಕೊಳ್ಳಲ್ಲ, ಅಲ್ಲಿ ಬರ್ತಕ್ಕಂಥ ಸುಖಕ್ಕೂ ಅಂಟಿಕೊಳ್ಳೋದಿಲ್ಲ. ಅದು ನನಗೆ ಹಿಡಿಸಿದ್ರೆ ಸುಖ ಅನ್ನಿಸ್ತದೆ, ಹಿಡಿಸ್ಲಿಲ್ಲ ಅಂದರೆ ದುಃಖ ಅನ್ನಿಸ್ತದೆ. ಹಿಡಿಸ್ಲಿಲ್ವೋ ಅನ್ನೋ ವಿಚಾರವೇ ಬರೋದಿಲ್ಲ ಅಲ್ಲಿ. ಆ ಕೆಲಸದಂತೆ ಮಾಡಿ ಮುಗಿಸಿರ್ತಾನೆ ಅಷ್ಟೇ. ಅವನು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಕನ್ನಡಿಯಲ್ಲಿ ಕಾಣುವ ಪುರುಷನಿಗೆ ಹೇಗೋ ಹಾಗೆ ವ್ಯವಹಾರ ಮಾಡುತ್ತಿದ್ದರೂ ಯಾವನಿಗೆ ಮಾನ ಅಪಮಾನಾದಿಗಳು ಯಾವಾಗಲೂ ಉಂಟಾಗುವುದಿಲ್ಲವೋ ಅವನು ಮುಕ್ತಿಭಾಜನನು. ಮುಕ್ತಿಗೆ ಯಾರು ಅರ್ಹರಂದರೆ ಕನ್ನಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಮಾನ ಅಪಮಾನಗಳು ಇರೋದಿಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣ್ತದಲ್ಲ, ಆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬಕ್ಕೆ ನಾವು ಮಾನ ಮಾಡಿದರು ಅಂದರೆ ಸನ್ಮಾನ ಮಾಡಿದರೂ ಅವಮಾನ ಮಾಡಿದರೂ ಅದಕ್ಕೆ ಯಾವ ಬಾಧೆಯೂ ಒಳಗಾಗೋದಿಲ್ಲ. ಅದು ಸುಮ್ಮನೆ ಇದ್ದಂಗೆ, ಅದು ಪ್ರತಿಬಿಂಬ ಅಷ್ಟೇ. ಆದರೆ ವಿಕಾರಕ್ಕೆ ಒಳಗಾಗೋರು ಯಾರು? ಈ ದೇಹ, ಕನ್ನಡಿಯ ಎದುರುಗಡೆ ನಿಂತಿರ್ತಕ್ಕಂಥ ಬಿಂಬ, ಇದಕ್ಕಾಗತ್ತೆ. ಇವ್ಯಾವ ಉಂಟಾಗೋದಿಲ್ವಲ್ಲ ಅವನು ಮುಕ್ತಿಗೆ ಭಾಜನನು, ಅರ್ಹನು. ಮುಕ್ತಿಗೆ ಅವನು ಅರ್ಹನು. ಈ ಮನಸ್ಥಿತಿಯನ್ನು, ಈ ರೀತಿಯಲ್ಲಿ ದೃಢತೆಯನ್ನು ಸಾಧಿಸಬೇಕಾದ್ರೆ ಬಹಳ ಕಷ್ಟ ಸಾಧ್ಯ. ಆದರ್ಶದಲ್ಲಿ ಕಾಣುವ ಅವಿಭಾಗದಂತೆ ಚಿನ್ಮಣಿಯಲ್ಲಿ ಪ್ರತಿಬಿಂಬಿಸುವುದು. ಚಿತ್ತು ಪರಮ ನಿರ್ಮಲವಾದದ್ದು. ಅದರಿಂದಲೂ ವ್ಯವಹಾರವು ಹೇಗೋ ಹುಟ್ಟುವುದು. ಆ ಚಿತ್ತಿನ ಚಮತ್ಕೃತಿಯು ಜಗತ್ತು ಎಂದು ಅವಭಾಸವಾಗುವುದು ಇದೆ. ನಾನು ಹೇಳುತ್ತಿರುವ ಉಪದೇಶದಲ್ಲಿ ಐಕ್ಯ, ದ್ವಿತ್ವ ಎಂಬ ಮಾತುಗಳಿದ್ದರೂ ವಾಚ್ಯ, ವಾಚಕ, ಶಿಷ್ಯನ ಆಸೆ, ಗುರುವಾಕ್ಯ ಮೊದಲಾದ ಚಮತ್ಕಾರಗಳಿಂದ ಕೂಡಿದ್ದರೂ ನಿಜವಾಗಿಯೂ ಇಲ್ಲಿ ಐಕ್ಯವೂ ಇಲ್ಲ, ದ್ವಿತ್ವವೂ ಇಲ್ಲ, ಎಲ್ಲವೂ ತತ್ಮಯವಾದದ್ದು. ಎಂಥ ಸೊಗಸಾದ ಮಾತನ್ನು ವಸಿಷ್ಠರು ಹೇಳ್ತಾರೆ ಅಂದರೆ, ಹೇಳ್ತಾ ಇದ್ದಾರೆ ವಸಿಷ್ಠರು, ನಾನು ಹೇಳುತ್ತಿರುವ ಉಪದೇಶದಲ್ಲಿ ಐಕ್ಯ ಅಂದರೆ ಮುಕ್ತಿಯನ್ನು ಹೊಂದೋದು, ಐಕ್ಯವಾಗುವುದು, ದ್ವಿತ್ವ ಅಂದರೆ ಎರಡು, ಜಗತ್ತು ಮತ್ತು ಜೀವ, ಪರಮಾತ್ಮ ಅಂತ ಎಂಬ ಮಾತುಗಳಿದ್ದರೂ ವಾಚ್ಯ, ವಾಚಕ ಕೇಳಿಸ್ಕೊಳ್ಳುವ ಮಾತು, ಹೇಳಲ್ಪಡುವ ಮಾತು, ಶಿಷ್ಯನ ಆಸೆ, ಗುರುವಿನ ವಾಕ್ಯ ಮೊದಲಾದ ಚಮತ್ಕಾರಗಳಿಂದ ಕೂಡಿದ್ದರು. ಹೌದು ತಾನೆ? ಗುರು ಹೇಳ್ತಾ ಇರ್ತಾನೆ, ಆತ್ಮದ ಕುರಿತು ಹೇಳ್ತಾ ಇರ್ತಾನೆ, ಶಿಷ್ಯ ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಕೂಡಿದ್ದರೂ ನಿಜವಾಗಿಯೂ ಇಲ್ಲಿ ಐಕ್ಯವೂ ಇಲ್ಲ, ಐಕ್ಯ ಅನ್ನುವ ಇದೂ ಇಲ್ಲ, ಆಮೇಲೆ ದ್ವಿತ್ವವೂ ಇಲ್ಲ, ಎರಡೆಂಬುದೂ ಇಲ್ಲ. ಎಲ್ಲವೂ ತತ್ಮಯವಾದದ್ದು, ಎಲ್ಲವೂ ಪರಮಾತ್ಮಮಯವಾದದ್ದು. ಇಲ್ಲಿ ಈ ರೀತಿಯಲ್ಲಿ ಪರಮಾತ್ಮ ವಸಿಷ್ಠರು
ಶ್ರೀರಾಮಚಂದ್ರನಿಗೆ ತಿಳಿಯಪಡಿಸ್ತಾ ಇದ್ದಾರೆ. ತನ್ನಲ್ಲಿ ತಾನಾಗಿ ಶಾಂತವಾಗಿರುವ ಚಿತ್ತು ಚಮತ್ಕಾರ ಮಾಡುವುದು. ತನ್ನಲ್ಲಿ ತಾನಾಗಿ ಸುಮ್ಮನಿರುವ ಚಿತ್ತು, ಶಾಂತವಾಗಿರುವ ಚಿತ್ತು ಚಮತ್ಕಾರವನ್ನು ಮಾಡುತ್ತೆ. ಚಮತ್ಕಾರ ಮಾಡುತ್ತಾ ಅಂದರೆ ಹೌದು, ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸರ್ವಶಕ್ತಿವಂತನಾದ ಪರಮಾತ್ಮನಲ್ಲಿರುವ ಚಿತ್ತು ಇಷ್ಟೆಲ್ಲವನ್ನು ಚಮತ್ಕಾರವನ್ನು ಮಾಡ್ತದೆ. ಚಿತ್ತಿನಲ್ಲಿ ನಡೆಯುವ ಚಿದ್ವ್ಯಾಪಾರವೇ ಸಂಸಾರವು. ಆ ವ್ಯಾಪಾರವಿಲ್ಲದಿರುವಿಕೆಯೇ ಮೋಕ್ಷವು. ಮೋಕ್ಷ ಅಂದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಮಂಟಪವೋ, ದೊಡ್ಡ ಒಂದು ಭವನವೋ, ದೊಡ್ಡ ಒಂದು ಅರಮನೆಯೋ ಇದೆ ಅಂತಲ್ಲ. ಮುಕ್ತಿ ಭವನಕ್ಕೆ ಒಯ್ಯುವನು, ಮುಕ್ತಿ ಮಂಟಪಕ್ಕೆ ಕರೆದುಕೊಂಡು ಹೋಗುವನು, ಮುಕ್ತಿ ಕಾಂತೆಯನ್ನು ಒರೆಸುವನು. ಇವೆಲ್ಲ ಒಂದು ಪದಗಳಿಂದ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಆದರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಚಿತ್ತಿನಲ್ಲಿ ವ್ಯಾಪಾರ ನಡೆದ್ರೆ ಅದು ಸಂಸಾರ, ಚಿದ್ವ್ಯಾಪಾರ ನಿಂತೋಯ್ತು ಅಂದರೆ ಅದೇ ಮುಕ್ತಿ, ಇದೇ ಮೋಕ್ಷ. ಅದಕ್ಕೆ ಹೇಳಿದ್ದು, ಮನಸ್ಸನ್ನು ಶರೀರದ ಮೇಲೆ ಪ್ರಯೋಗ ಮಾಡಬೇಡಿ, ಮನಸ್ಸನ್ನು ಮನಸ್ಸಿನ ಮೇಲೆ ಪ್ರಯೋಗ ಮಾಡಿ ನೋಡಿ. ಮುಕ್ತಿಗೆ ನಾವು ಎಲ್ಲರೂ ಅರ್ಹರೇ, ಎಲ್ಲರಿಂದಲೂ ಸಾಧ್ಯವೂ ಕೂಡ, ಎಲ್ಲರಿಗೂ ಸಾಧ್ಯ. ಆದರೆ ಇಲ್ಲಿ ಯಾವುದ್ರ ಮೇಲೆ ಮನಸ್ಸಿನ ಕಾರ್ಯ ಇರಬೇಕು? ಮನಸ್ಸನ್ನು ದೇಹದ ಮೇಲೆ ಒತ್ತಡ ತರೋದಲ್ಲ, ಮನಸ್ಸನ್ನು ಮನಸ್ಸಿನ ಮೇಲೆ ಒತ್ತಡ ತಂದು ನೋಡಬೇಕು. ಮನಸ್ಸಿನ ವ್ಯಾಪಾರವನ್ನು ನಿಲ್ಲಿಸಲಿಕ್ಕೆ ಮನಸ್ಸು ಮಾಡಬೇಕು. ಮನಸ್ಸೇ ಮನಸ್ಸು ಮಾಡಬೇಕಾಗಿರೋದು, ಇನ್ಯಾರೂ ಮನಸ್ಸು ಮಾಡೋಕ್ಕಾಗೋದಿಲ್ಲ. ಅದರಿಂದ ಈ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದೆ ಆದರೆ ಮುಕ್ತಿ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.